ಈಗ ನಾನು 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ಈಗ SP ಬಂದ್ಬಿಟ್ಟು 4 ಅವರ್ ಮುಂಚೆ ಚಾರ್ಜ್ ತಗೊಂಡು ಅವನ್ನ ರಿವ್ಯೂ ಮೀಟಿಂಗ್ ಮಾಡಬೇಕು. ಎಲ್ಲ ಅಧಿಕಾರಿಗಳನ್ನ, ಯಾರು ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಟೆರರಿಸ್ಟು, ಇವೆಲ್ಲ ಡೀಟೇಲ್ ತಗೊಂಡು ಅವನಿಗೊಂದು ಐಡಿಯಾ ಬರಬೇಕು ಎಲ್ಲ ತಾಲೂಕದು. ಅದೇನು ಬರಲೇ ಇಲ್ಲ. ಬಂದು 4 ಗಂಟೆಗೆ ಈ ಗಲಾಟೆ ಆಗಿದೆ. ಕರೆಂಟ್ ಆಗಿದೆ. ನೀವು ಅವ್ರನ್ನ ಇಲ್ಲಿ ಟಾರ್ಗೆಟ್ ಯಾರಾಗಬೇಕಾಯ್ತು? ಇಲ್ಲಿ ಆ ಅಪರಾಧಿಗಳನ್ನ ಸೇಫ್ ಮಾಡೋಕ್ಕೋಸ್ಕರ ಡೈವರ್ಟ್ ಮಾಡಿದ್ರಷ್ಟೇ ಇದನ್ನ. ಇವತ್ತು ಆ ಪಾಪ ಬೇಜಾರಾಗಿ ಆ ಮನುಷ್ಯ ಎಲ್ಲೋ ಯಾವುದೋ ಫ್ರೆಂಡ್ಸ್ ಮನೇಲಿ ಸೇರ್ಕೊಂಡಿದ್ದಾರಂತೆ. ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನನಗೂ ಆದರೆ ಈಚೆ ಬರ್ತಾ ಇಲ್ಲಲ್ಲ. ನಾನು ನೋಡಿದೆ ಅವ್ರ ತಂದೆಯವರು ಕೊಟ್ಟಿರೋದು. ಕೆಲವರು ಹೇಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತಾರೆ, ಕೆಲವರು ಬೇರೆ ಬೇರೆ ವಾಮಿಟ್ ಆಗಿ ಇದೆಲ್ಲ ಆಗಿದೆ ಅಂತ. ಇನ್ನೇ ಕೆಲವರು ಅಲ್ಲ ಹತ್ತಿರದ ತುಮಕೂರವ್ರು ನಮಗೂ ಪರಿಚಯ ಅಲ್ಲ. ಅಂದರೆ ಯಾಕೆ ಇದಾಯಿತು? ಈಗ ಒಬ್ಬ ಅಧಿಕಾರಿಗಳು ಈ ಥರ ಮಾನಸಿಕ ಕಿರುಕುಳ ಕೊಡೋದ್ರಿಂದ ಏನು ಸಾಧನೆ ಮಾಡೋಕ್ಕೆ ಹೋಗಿದ್ದಾರೆ? ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸತ್ತೋದ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಸತ್ತ. 12 ಜನ ಈ ಕಾಂಗ್ರೆಸ್ ಬಂದ ಮೇಲೆ 12 ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ.